ದೆನ್ ಆಪ್ಟಿಮಿಸ್ಟಿಕ್, ಆಶಾವಾದಿಗಳಾಗಿರ್ಬೇಕು. ಮಾತೆತ್ತಿದ್ರೆ ಅದೆಲ್ಲ ಆಗತ್ತಾ ಸರ್, ಅದೆಲ್ಲ ಪಾಸಿಬಲ್ ಸರ್, ಈಸ್ ಇಟ್ ಪಾಸಿಬಲ್, ನಿಮ್ ಪುರಾಣ ಹೇಳ್ತೀರಿ ಸರ್, ಪ್ರಪಂಚ ಅಷ್ಟು ಈಸಿ ಇದೆಯಾ ಸರ್, ಇದನ್ನೇ ನಾವು ನೆಗೆಟಿವಿಟಿ ಅಂತ ಕರೆಯೋದು. ಯಾವಾಗ್ಲೂ ಏನಾದ್ರೂ ಕೇಳಿದಾಗ ಎಸ್ 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 ಅನ್ನುವ ಗುಣ, ಅಂದ್ರೆ ಸಾಧಿಸುವ ಒಳ್ಳೆತನಕ್ಕೆ. ಮತ್ತೆ ರಾತ್ರಿ ಪಾರ್ಟಿಗೆ ಬರ್ತೀಯಾ, ಎಸ್. ರಾತ್ರಿ ಬರ್ತಡೇ ಮಾಡೋನ್ ಬರ್ತೀಯಾ, ಎಸ್. ಅದಕ್ ಎಸ್ ಅಲ್ಲ, ಒಳ್ಳೆಯ ಕಡೆಗೆ ಎಸ್ಸು, ಕೆಟ್ಟದರ ಕಡೆಗೆ ನೋ ಹೇಳುವ ಕ್ಯಾರೆಕ್ಟರ್ ಇರುತ್ತೆ. ಅದನ್ನ ಕಲ್ತ್ಕೊಂಡಾಗ ಆಪ್ಟಿಮಿಸಮ್ ಇತ್ತು ಅಂದ್ರೆ ಸಕ್ಸಸ್ ಹುಡ್ಕೊಂಡ್ ಬರುತ್ತೆ. ದೆನ್ ಕಂಟಿನ್ಯೂಸ್ ಲರ್ನಿಂಗ್. ಎಷ್ಟು ಜಗತ್ತು ಬದಲಾಗ್ತಾ ಇದೆ ಅಂದ್ರೆ ಕಾಂಟ್ ಇಮ್ಯಾಜಿನ್, ಅಷ್ಟು ಚೇಂಜಸ್ ಅಷ್ಟು ರ್ಯಾಪಿಡ್ ಸ್ಪೀಡ್ ಅಲ್ಲಿ ಇದೆ. ಆ ರ್ಯಾಪಿಡ್ ಸ್ಪೀಡ್ ಅಲ್ಲಿ ಇದ್ದಾಗ ಹೊಸ ಹೊಸ ಸ್ಕಿಲ್, ಹೊಸ ಹೊಸ ನಾಲೆಡ್ಜ್, ಹೊಸ ಹೊಸ ಎಜುಕೇಶನ್, ಇದನ್ನ ನೀವು ಹೊಂದಿಕೊಳ್ಳದೆ ಹೋದರೆ ನಿಮ್ಗೆ ಸಕ್ಸಸ್ ಬರೋದಿಲ್ಲ. ದಟ್ ರೀಸನ್ ಕಂಟಿನ್ಯೂಸ್ ಲರ್ನಿಂಗ್ ಇರಬೇಕು. ಶಾರ್ಪನ್ ದ ಸಾ, ಗರಗಸ ಒಂದು ಮರ ಕಟ್ ಮಾಡ್ತಾ ಮಾಡ್ತಾ ಫಸ್ಟ್ ಡೇ 10 ಮರ ಕಡಿತು, ನೆಕ್ಸ್ಟ್ ಡೇ 9, ನೆಕ್ಸ್ಟ್ ಡೇ 7. ಅದಕ್ಕೆ ಪ್ರಶ್ನೆ ಕೇಳ್ತಾರೆ, ಇಲ್ಲಿ ಮರ ಕೊಯ್ಯನೇನೋ ಸುಸ್ತಾದ್ನ ಅಂತ. ಮರ ಕೊಯ್ಯನ್ ಸುಸ್ತಾಗಿರಲ್ಲ, ಗರಗಸದ ಶಾರ್ಪ್ ಕಳ್ಕೊಳ್ತಾ ಇರತ್ತೆ. ನೀವು ಮೊದಲಿದ್ದ ಸ್ಪೀಡ್ ಬರ್ತಾ 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 ಕಡಿಮೆ ಆಗತ್ತೆ. ಸ್ಟಡಿಗೆ ಹೋದಾಗ, ಅಥ್ಲೆಟಿಕ್ಸ್ ಹೋದಾಗ, ಸ್ಪೋರ್ಟ್ಸ್ ಹೋದಾಗ. ಯಾಕೆ ಡೌನ್ ಆಯ್ತು ಅಂದ್ರೆ ನಿಮ್ಮ ಗರಗಸದ ಶಾರ್ಪ್ನೆಸ್ ಕಡಿಮೆ ಆಯ್ತು. ಅದಕ್ಕೆ ಅದನ್ನ ಯಾವಾಗ್ಲೂ ಅದನ್ನ ಹರಿತಗೊಳಿಸುವಂತ ಪ್ರಯತ್ನ ಮಾಡ್ತಾ ಇರ್ಬೇಕು. ಇದಕ್ಕೆ ದಿನಚರ್ಯ ಹೇಳೋದು ನಾವು. ದಿನಚರ್ಯ ಯಾಕೆ ಮೇಂಟೈನ್ ಮಾಡ್ಬೇಕು ಅಂದ್ರೆ ಶಾರ್ಪ್ ಒಂದ ಸಾ ಆಗ್ತಾ ಇರತ್ತೆ. ಆ ಶಾರ್ಪ್ ಆದಾಗ ಒಂದ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಬೋದು.